ನಾಯಕರ ಫಲಾಫಲಗಳು. ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ ಯಾರು, ಸಸ್ಯಾಧಿಪತಿ ಯಾರು, ರಸಾಧಿಪತಿ ಯಾರು, ನವನಾಯಕರಲ್ಲಿರ್ತಕ್ಕಂತಹ ಒಬ್ಬೊಬ್ಬರ ಮೂಲಾರ್ಥ ಸಾಕಷ್ಟು ವಿಶೇಷ. ಯುಗದ ಹಾದಿ ಯುಗಾದಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳು: ಸುಖ, ದುಃಖ, ಆರೋಗ್ಯ, ಅನಾರೋಗ್ಯ, ಲಾಭ, ನಷ್ಟ. ಗ್ರಹಣ ಎಂದಾಗ ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಗದಾಪ್ರಹಾರ ಆಗುತ್ತೆ. ಗ್ರಹಣಾಚರಣೆ ಹೇಗೆ ನಡೆಸಬೇಕು? ಬೇವು ಬೆಲ್ಲ ತಿನ್ನೋಣ, ಹಿರಿಯರ ಆಶೀರ್ವಾದ ಪಡೆಯೋಣ, ಕಷ್ಟ ಸುಖ ಸಮವಾಗಿ ಸ್ವೀಕರಿಸೋಣ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಚದರಡಿಗೆ ಕೇವಲ 2,250 ರೂಪಾಯಿಗಳು ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರೆ 5 ಗ್ರಾಂ ಚಿನ್ನವನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು. ಎಬಿ ಪ್ರಾಪರ್ಟೀಸ್. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್ ಅತ್ಯುತ್ತಮ ಗುಣಮಟ್ಟದ ಲ್ಯಾಬೊರೇಟರಿ ಸರ್ವಿಸಸ್ಗಾಗಿ ನೀವು ಕೂಡ ಒಮ್ಮೆ ಭೇಟಿ ಕೊಡಬಹುದು. ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್. ಲವಣ ತೈಲಂ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಬೊಜ್ಜು ಮತ್ತು ಹೊಟ್ಟೆಯ ಕೊಬ್ಬಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್, ಅದು ಲವಣ ತೈಲಂ. ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಬಳಸಿ ನೋಡಿ. ಮತ್ತು ಪೋಥೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ದಾಖಲಿಸಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಫಾಲ್ಗುಣ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಪ್ರತಿದಿನದಂತೆ ಇವತ್ತು ಕೂಡ ತಾರಾಬಲ, ನಕ್ಷತ್ರ ಬಲ ಯಾವ ರೀತಿ ಇದೆ, ಹಿನ್ನೆಲೆ ಚರಿತ್ರೆ ಏನು ಅನ್ನೋದನ್ನ ಗುರು ತಿಳಿಸ್ತಾ ಹೋಗ್ತಾರೆ. ನಿನ್ನೆ ವಿಶಾಖ ನಕ್ಷತ್ರದವರಿಗೆ ತಿಳಿಸ್ಕೊಟ್ಟಿದ್ರು. ಇವತ್ತು ಅನುರಾಧ ನಕ್ಷತ್ರದ ಹಿನ್ನೆಲೆ ಮತ್ತು ಯಾವ ನಕ್ಷತ್ರದವರಿಗೆ ಯಾವ ನಕ್ಷತ್ರದವರು ಹೊಂದಿಕೆಯಾಗಿ ಬರ್ತಾರೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ, ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ. ಇನ್ನು ನಾಳೆ ಶುಕ್ರವಾರ, ವರ್ಷದ ಕಡೆಯ ದಿನ, ವರ್ಷದ ಕಡೆಯ ಅಮಾವಾಸ್ಯೆ, ಕಾತ್ಯಾಯಿನಿ ಅಮಾವಾಸ್ಯೆ. ಹಾಗಾಗಿ ನಾಳೆ ಶುಕ್ರವಾರ ವಿಶೇಷವಾದಂತಹ ಅನುಷ್ಠಾನವನ್ನ ಮಾಡೋದ್ರಿಂದ, ತಂತ್ರಸಾರವನ್ನ ಮಾಡೋದ್ರಿಂದ ನಮ್ಮೆಲ್ಲಾ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಎಂಥದ್ದೇ ಸಮಸ್ಯೆಗಳಿದ್ರು ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಒಂದು ಅನುಷ್ಠಾನವನ್ನ ಮಾಡೋದ್ರ ಮುಖಾಂತರ ಅಂತ ತಿಳಿಸ್ಕೊಟ್ಟಿದ್ರು. ಅದಕ್ಕೆ ಬೇಕಾಗಿರುವಂತಹ ವನಸ್ಸುಗಳು, ಪದಾರ್ಥಗಳು, ಸಾಮಗ್ರಿಗಳು ಏನು ಅನ್ನೋದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀವಿ. ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ಬೋರ್ಡ್ ಮಾಡ್ಕೊಳ್ಳಿ. ನಾಳೆ ಕಾತ್ಯಾಯಿನಿ ಅಮಾವಾಸ್ಯೆ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಮೊದಲನೇದಾಗಿ ಪಾರಿಜಾತದ ಚಕ್ಕೆ, ಮರಳ ಮಾತಂಗಿ, ಶ್ರೀಗಂಧ, ಔದುಂಬರದ ಚಕ್ಕೆ, ಬಾಳೆ ಮೊಗ್ಗು, ಅರಿಶಿನ, ಹಳದಿ ಹೂವು, 4 ದೀಪಗಳು, ನೆನೆಸಿದ ಕಡಲೆಕಾಳು ಮತ್ತು ಅರಳಿ ಎಲೆ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಪಾರಿಜಾತದ ಚಕ್ಕೆ, ಮರಳ ಮಾತಂಗಿ, ಶ್ರೀಗಂಧ, ಅರಿಶಿನ, ಔದುಂಬರದ ಚಕ್ಕೆ, ಬಾಳೆ ಹೂವಿನ ಮೊಗ್ಗು, ಹಳದಿ ಹೂವು,
4 ದೀಪಗಳು, ನೆನೆಸಿದ ಕಡಲೆಕಾಳು ನೈವೇದ್ಯಕ್ಕಾಗಿ ಮತ್ತು ಅರಳಿ ಎಲೆ. ಇದಿಷ್ಟು ವನಸ್ಸುಗಳನ್ನ, ಸಾಮಗ್ರಿಗಳನ್ನ, ಪದಾರ್ಥಗಳನ್ನ ನೀವು ಸಿದ್ಧಪಡಿಸಿಟ್ಕೊಂಡಿದ್ರೆ ನಾಳೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅನುಷ್ಠಾನವನ್ನ ಯಾವ ರೀತಿ ಕ್ರಮಬದ್ಧವಾಗಿ ಮಾಡಬೇಕು ಮತ್ತು ಆ ಮೂಲಕ ಹೇಗೆ ನಾವು ನಮ್ಮ ಕಷ್ಟಗಳಿಂದ ದೂರ ಆಗಬಹುದು, ಪರಿಹಾರವನ್ನ ಮಾಡ್ಕೊಳ್ಬಹುದು, ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಗುರುಜರು. ನಾಳೆ ತಪ್ಪದೇ ವೀಕ್ಷಿಸಿ. ಇನ್ನು ಶನಿವಾರ ಬಂದೇ ಬಿಡ್ತು ಸಂಭ್ರಮದ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಆಚರಣೆಯನ್ನ ಸಾಂಪ್ರದಾಯಿಕ ರೀತಿಯಲ್ಲಿ ಯಾವ ರೀತಿ ಮಾಡಬೇಕು, ಬೇವು ಬೆಲ್ಲದ ಮಹತ್ವ ಏನು, ಅದರ ಶ್ರೇಷ್ಠತೆ ಏನು, ವೈಶಿಷ್ಟ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜರು. ಜೊತೆಗೆ ಪಂಚಾಂಗ ಪೂಜೆಯನ್ನ ಇಲ್ಲಿ ನೆರವೇರಿಸಲಾಗುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಆಚರಣೆ, ಪೂಜಾರಾಧನೆಯೊಂದಿಗೆ ಗ್ರಹಣದ ವಿಚಾರ, 12 ರಾಶಿಗಳವರೆಗೆ ಇರುವಂತಹ ವರ್ಷ ಭವಿಷ್ಯ ಯಾವ ರೀತಿ ಇದೆ, ಲಾಭ ನಷ್ಟ ಏನು, ಮಳೆ ಬೆಳೆ ಹೇಗಿರುತ್ತೆ, ಆರೋಗ್ಯ ಅನಾರೋಗ್ಯ ಹೇಗಿರುತ್ತೆ, ಇದೆಲ್ಲವನ್ನ ತಿಳಿಸ್ತಾ ಹೋಗ್ತಾರೆ ಗುರುಜರು. ಮತ್ತು 12 ರಾಶಿಗಳವರೆಗೆ ಇರುವಂತಹ ವರ್ಷ ಭವಿಷ್ಯ ಬಹಳ ಮುಖ್ಯವಾಗಿ ಈ ವರ್ಷ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ. ಹಾಗಾಗಿ ಸಂಭ್ರಮದ ಯುಗಾದಿ ಹಬ್ಬದ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಇನ್ನು ಭಾನುವಾರ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಆ ಮೂಲಕ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ಶುಭ, ಮಿಶ್ರ, ಅಸಮಂಜಸ ಇರುವಂತಹ ರಾಶಿಗಳು ಯಾವ್ಯಾವುದು, ಅದಕ್ಕೆ ಅನುಷ್ಠಾನದ ಮುಖಾಂತರ ಪರಿಹಾರವನ್ನ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತಾರೆ. ಹಾಗಾಗಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳಂದು ಪ್ರಸಾರವಾಗುವಂತಹ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮನ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಈಗ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತೆ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ನಾನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಗುರು ಅನುಗ್ರಹ ಇರಲಿ. ಗುರುವಿನ ಪ್ರಾರ್ಥನೆ ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ದರ್ಶನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಗುರು ದತ್ತ ಮಹಾರಾಜರ ಆರಾಧನೆ ನಡೆಸ್ತಕ್ಕಂಥದ್ದು, ದತ್ತ ಪಾದಿಕೆಗಳ ದರ್ಶನ ಮಾಡತಕ್ಕಂಥದ್ದು, ಔದುಂಬರ ವೃಕ್ಷದ ಮುಂದೆ ನಿಂತು ಅಲ್ಲಿ ಗುರು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ ಮಹತ್ವದ್ರಿಂದ ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದೇರ ನಾಳೆ ಅಮಾವಾಸ್ಯೆ ಕಾತ್ಯಾಯನ ಅಮಾವಾಸ್ಯೆ ಇರತಕ್ಕಂಥದ್ದು, ಜೊತೆಗೆ ಯುಗಾದಿಯ ಮುನ್ನ ಇರತಕ್ಕಂತಹ ಅಮಾವಾಸ್ಯೆ ಅಷ್ಟು ಒಳಿತಲ್ಲ, ಬಹಳ ಎಚ್ಚರಿಕೆ ಬೇಕು. ಅದರಲ್ಲೂ ಈ ವರ್ಷದ ಯುಗಾದಿ ಫಲಗಳಂತೂ ಅದೇ ಹೇಳ್ತಿರೋದು. ಇಂತಹ ಪರಿಸ್ಥಿತಿಗಳಿದ್ದಾಗ ಅಮಾವಾಸ್ಯೆ ಅಂತ ಬಂದಾಗ ಬಹಳ ಎಚ್ಚರಿಕೆ ಬೇಕು ಪ್ರತಿಯೊಬ್ಬರಲ್ಲಿ. ಯಾರೇ ಒಬ್ಬರಾದರೂ ಸಹಿತ ನಾಳೆ ವೆಹಿಕಲ್ ಡ್ರೈವ್ ಮಾಡಬೇಕಾದ್ರು, ದೂರಭಾರ ಹೊರಡಬೇಕಾದ್ರು, ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರು, ಏನೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ತಮ್ಮ ಚಿಂತನೆ ಇದ್ರೂ ಆ ಚಿಂತನೆ ಅಷ್ಟು ಪರಿಪಕ್ವತೆ ಇಲ್ದಿರ ಇರತಕ್ಕಂಥದ್ರಿಂದ ಬಹಳಷ್ಟು ಜೋಪಾನ ಇರಲಿ. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅನುಕೂಲಗಳನ್ನು ಸಿದ್ಧಪಡಿಸಿಕೊಳ್ಬೇಕಾದ್ರೆ ನಾಳೆ ಮತ್ತು ನಾಳಿದ್ದು ಅಷ್ಟು ಫಲ ಸಿಗ್ತಕ್ಕಂಥದ್ದಲ್ಲ. ಆದರೆ ನಾಳೆ ಒಂದು ತಂತ್ರಸಾರದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಆಲ್ರೆಡಿ. ಆ ತಂತ್ರಸಾರವನ್ನು ನಾಳೆ ನೀವು ಮಾಡಿಕೊಳ್ಳೋದು ಬಹಳಷ್ಟು ಶ್ರೇಯಸ್ಕರ. ಯಾಕೆಂದ್ರೆ ಯಾವುದೇ ಒಂದು ತಂತ್ರಗಳಾದರೂ ನಾನು ತಿಳಿಸಬೇಕಾದ್ರೆ ಅದು ಅನುಭವ ಸಿದ್ಧಿ ಯಂತ್ರಗಳು ಮಾತ್ರನೇ. ಸಾಕಷ್ಟು ಅನುಭವದಲ್ಲಿದ್ದು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡಿದ್ದು ಈ ಕಾಯಕದಿಂದ ಸಾಕಷ್ಟು ಹೆಸರಿದೆ ಎಂಬತಕ್ಕಂತಹದ್ದನ್ನು ಆಲೋಚನೆ ಮಾಡಿ ಅದನ್ನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳ ಆಧಾರಿತವಾಗಿ ಆ ಗ್ರಂಥದಲ್ಲಿರ್ತಕ್ಕಂತಹ ರಹಸ್ಯಗಳನ್ನು ನಿಮ್ಮ ಮುಂದೆ ತಂದಿರುವಂತಹ ಪ್ರಯತ್ನವನ್ನ ಈ ಹಿಂದಿನಿಂದಲೂ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಈ ಒಂದು ಯಂತ್ರದಲ್ಲೂ ಅಂಥದ್ದೇ ಶಕ್ತಿ ಇದೆ. ನಾಳೆ ಅಮಾವಾಸ್ಯೆ ಆದ್ರಿಂದ ಅದರಲ್ಲೂ ವರ್ಷದ ಕಡೆಯ ದಿನ ನಮಗೆ ಯುಗಾದಿ ಅಂದ್ರೆ ಯುಗದ ಆದಿ ಅಂದ್ರೆ ಪ್ರಾರಂಭಿಸುವಂತಹ ದಿನ, ದೇವತೆಗಳನ್ನ ವಿಶೇಷವಾಗಿ ಆರಾಧನೆ ಮಾಡತಕ್ಕಂತಹ ದಿನ. ಜೊತೆಗೆ ಎಲ್ಲೋದ್ರೂ ಸಹಿತ ಈ ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ. ಪ್ರಕೃತಿ ಆಚರಿಸುವಂತಹ ಹಬ್ಬದ ಜೊತೆಗೆ ನಾವು ಹಬ್ಬವನ್ನು ಆಚರಣೆ ಮಾಡಿದ್ರೆ ಅದು ಬಹಳ ವಿಶೇಷ ಅಂತ ಹೇಳ್ತಾರೆ. ಹಾಗಾಗಿ ಪ್ರಕೃತಿ ಎಲ್ಲಿಂದ ಎಲ್ಲಿ ನೋಡ್ರೂ ಸಹಿತ ಹಚ್ಚ ಹಸಿರನ್ನ ಚೈತ್ರ ಮಾಸದ ಈ ಪ್ರಾರಂಭ ಕಾಲ
ಎಲ್ಲವೂ ಸಹಿತ ಶುಭ ಸಂಕೇತ. ಹಾಗಾಗಿ ಇವತ್ತು ಸಹಿತ ಗುರುವಾರ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರ ಅನುಗ್ರಹವನ್ನು ಪಡೆದು ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾಗಿರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ನಮ್ಮಲ್ಲಿರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ತಕ್ಕಂಥ ದಿನ. ಸಮಸ್ಯೆ ಕಷ್ಟ ಎಲ್ಲರಿಗೂ ಇರತಕ್ಕಂತಹದ್ದೇ. ಸಮಸ್ಯೆಗಳಿದೆ, ಕಷ್ಟಗಳಿದೆ. ಆದರೆ ಕಷ್ಟಗಳಿಗೊಂದು ಪರಿಹಾರ ಬೇಕು. ಆ ಪರಿಹಾರವನ್ನು ಕಂಡುಕೊಳ್ಳುವಂತಹ ದಿನ ಅಂದ್ರೆ ಅದು ತಪ್ಪಾಗುವುದಿಲ್ಲ. ಅದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಗುರು ಪರಂಪರೆಯಲ್ಲಿರ್ತಕ್ಕಂತಹ ಗುರುಗಳ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು, ಗುರು ರಾಯರ ಅನುಗ್ರಹ ಪಡಿತಕ್ಕಂಥದ್ದು, ಹಾಗೆ ಅವರ ಧರ್ಮಕ್ಕೆ ಸಂಬಂಧಪಟ್ಟಂತ ಗುರುಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಏನೇ ಆದರೂ ಗುರು ಸಾನ್ನಿಧ್ಯಕ್ಕೆ ಹೋಗಬೇಕು, ಗುರುಗಳ ದರ್ಶನ ಮಾಡಬೇಕು, ಅಥವಾ ಗುರು ಪಾದುಕೆಗಳನ್ನ ದರ್ಶನ ಮಾಡಿದ್ರು ಎಷ್ಟೋ ಫಲ ಅಂತ ಹೇಳ್ತಾರೆ. ಅದಕ್ಕಾಗಿ ಇಂದಿಗೂ ಸಹಿತ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳವರ ಪಾದುಕೆಗಳನ್ನ ದರ್ಶನ ಮಾಡಿದ್ರು ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಅಂದ್ರೆ ಆ ಗುರುವಲ್ಲಿ ಅಂತಹ ಒಂದು ಶಕ್ತಿ ಇದೆ. ಗುರುವಲ್ಲಿ ಅಂತಹ ಶಕ್ತಿ ಇರೋದ್ರಿಂದಲೇ ನಮ್ಮ ಕರ್ಮಫಲಗಳನ್ನು ಹೋಗಲಾಡಿಸುವಂತಹದ್ದು, ನಮ್ಮ ಜೀವನಕ್ಕೆ ಒಂದು ಬೆಳಕನ್ನು ಕೊಡ್ತಕ್ಕಂತಹದ್ದು. ನೋಡಿ, ನಾವು ಸಾಕಷ್ಟು ಜ್ಞಾನವನ್ನು ಉಳ್ಳಂತಿರ್ತೀವಿ, ಆದರೆ ಒಮ್ಮೆ ಗುರು ಕಟಾಕ್ಷ ನಮಗೆ ಸಿಕ್ಕಿದ್ರೆ, ಗುರುವಿನ ಅನುಗ್ರಹ ಸಿಕ್ಕಿದ್ದೇ ಆದರೆ ಅದರ ಫಲಾಫಲಗಳು ಮತ್ತಷ್ಟು ಜಾಸ್ತಿ ಆಗ್ಬಿಡತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ನಮ್ರತೆಯಿಂದ ಗುರುಗಳ ಮುಂದೆ ಕೈಕಟ್ಟಿ ನಿಲ್ಲಬೇಕು. ಗುರುಗಳ ಹತ್ರ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳಿ ಏನೋ ಮಾಡ್ತೀವಿ, ಅಥವಾ ನಮಗೆ ತಿಳಿದಿದ್ದನ್ನೆಲ್ಲ ಅಲ್ಲಿ ಒಪ್ಪಿಸ್ಬಿಡ್ತೀವಿ, ಅಥವಾ ನಾವೇನೋ ಅವ್ರ ಹತ್ರ ಒಂದಷ್ಟು ಕೆಲಸಗಳನ್ನ ಗೆಲ್ತೀವಿ ಅಂದ್ರೆ ಅದು ಸಾಧ್ಯವೇ ಇಲ್ಲ. ನೀವು ಎಷ್ಟೇ ಅರ್ಥರು, ಎಷ್ಟೇ ನೋಡಿದ್ರು ಅವರು ಗುರು ಅನಿಸ್ಕೊಂಡಾಗ ಆ ಗುರುವಲ್ಲಿ ಇರ್ತಕ್ಕಂತಹ ವಿದ್ವತೆ ಬೇರೆ, ಅವ್ರು ನೋಡುವ ದೃಷ್ಟಿಯೇ ಬೇರೆ, ಅವ್ರು ನಮಗೆ ಆಶೀರ್ವಾದಿಸುವಂತ ರೀತಿಯೇ ಬೇರೆ. ಅದಕ್ಕೆ ಸದಾಕಾಲ ಗುರುಗಳ ಹತ್ರ ನಮ್ರತೆಯಿಂದ ನಡ್ಕೊಳ್ಳಿ. ಗುರುಗಳ ಹತ್ರ ನಮ್ರತೆಯಿಂದ ನಡೆಯಿರಿ. ಅದರಲ್ಲೂ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಬೇರೆ ಹೇಳಿದ್ದೇನೆ. ಯಾಕೆಂದ್ರೆ ಈ ವರ್ಷದ ಕಡೆಯ ದಿನಗಳು. ಈ ವರ್ಷ ಏನೆಲ್ಲ ಕಷ್ಟಗಳಾಯ್ತು, ಏನೆಲ್ಲ ಸಮಸ್ಯೆ ಕಂಡ್ವಿ. ದುಡಿಯೋ ಕೈಗೆ ಕೆಲಸ ಸಿಗ್ಲಿಲ್ಲ, ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಅಟ್ಟಹಾಸ ನೋಡಿದ್ವಿ, ಎಲ್ಲವನ್ನೂ ಸಹಿತ ಸಮಸ್ಯೆ ಕಂಡ್ವಿ. ಎಷ್ಟೋ ಜನ ಜ್ಞಾನವಂತರು, ವಿದ್ಯಾವಂತರು ಕೆಲಸ ಇಲ್ದಿರ ಪರದಾಡುವಂತಹ ಕಾಲ ಬಂತು. ಯಥೇಚ್ಛವಾಗಿ ಲಕ್ಷ್ಮಿ ತಾಂಡವಾಡ್ತಿರ್ತಕ್ಕಂಥ ವಾಸ್ತುಗೃಹದಲ್ಲಿ ಲಕ್ಷ್ಮಿಯೇ ಬರಿದಾಗ್ಬಿಟ್ರು. ಲಕ್ಷ್ಮಿ ಯಾರೊಬ್ಬರ ಮನೆಗೂ ಇಲ್ಲದಂತಾದ್ದು. ಮತ್ತು ಸಾಲ ಸೋಲಗಳು ಸಾಕಷ್ಟು ಆಯಿತು. ಸಾಲ ಕಟ್ಲಿಕ್ಕಾಗ್ದಿರ ಎಂತಹ ಶ್ರೀಮಂತರಾದರೂ ಮನೆ ಮಠ ಮಾರ್ಕೊಂಡಿದ್ದಾಯ್ತು. ಒಟ್ಟಾರೆ ಹೇಳಬೇಕಂದ್ರೆ ಈ ವರ್ಷ ಫಲ, ಈ ಕಳೆದ 1-2 ವರ್ಷ ಸಂಪೂರ್ಣ ಕಷ್ಟಗಳಲ್ಲೇ ಆಗೋಯ್ತು. ಮುಂಬರ್ತಕ್ಕಂಥ ದಿನಗಳಾದರೂ ಒಂದಷ್ಟು ಬೆಳಕಿದ್ದು ಜೀವನಕ್ಕೆ ಒಂದಷ್ಟು ಅರ್ಥಪೂರ್ಣವಾದಂತಹ ಮೌಲ್ಯಗಳ ಸಿಗಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಬೆಳಕಾಗಲಿ ಎಂಬತಕ್ಕಂಥದ್ದೇ ನಾವಿವತ್ತು ಪ್ರಾರ್ಥನೆ ಮಾಡಬೇಕಾದ್ದು. ಹಾಗಾಗಿ ಗುರುವಿನ ಅನುಗ್ರಹ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಲಿ, ಜಗದ್ಗುರುಳಾಂತಹ ಆದಿಶಂಕರರಾಗಲಿ, ಹಾಗೆ ಇವತ್ತಿನ ದಿವಸ ನಾವು ಆಲೋಚನೆ ಮಾಡಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಗುರು ಕಟಾಕ್ಷ, ಗುರುವಿನ ಅನುಗ್ರಹ ನಮ್ಮೆಲ್ಲರಿಗೂ ಸಿಗಲಿ ಅಂತ ಮತ್ತೊಮ್ಮೆ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಯುಗಾದಿ ಮುನ್ನ ನಾಳಿನ ಅಮಾವಾಸ್ಯೆಗೆ ಬೇಕಾಗಿರುವಂತಹ ತಂತ್ರಸಾರಗಳ ಬಗ್ಗೆ ಈಗಾಗಲೇ ಸಾಕಷ್ಟು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಏನು ಪದಾರ್ಥ ಬೇಕು, ಯಾವ ಪದಾರ್ಥವನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಆ ಸಿದ್ಧತೆ ಆದ ನಂತರ ಆ ಅಮಾವಾಸ್ಯೆಯಂದು ತಯಾರಾದಂತಹ ಪದಾರ್ಥದಿಂದ ಏನೆಲ್ಲ ಲಾಭಗಳು ಎಂಬತಕ್ಕಂಥದ್ದನ್ನು ಈಗ ನಾನು ತಿಳಿಸ್ತಾ ಬಂದಿದ್ದೀನಿ. ಅದನ್ನೇ ನೀವು ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ನಡೆಸುವಂಥದ್ದು ಬಹಳ ಉತ್ತಮ. ಅದಂತೆ ಮಾಡಿ. ಹಾಗೆ ನಾಳೆ ಅಮಾವಾಸ್ಯೆ ದಿವಸ ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ. ಅತಿಯಾಗಿ ವೇಗವಾಗಿ ಚಲಾಯಿಸ್ತಕ್ಕಂಥದ್ದು, ಗಾಡಿಗಳು ಓಡಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ನಾಳೆ ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳಿಗೆ ಮುಂದಾಗಬೇಡಿ, ಗಲಾಟೆಗಳ ಮುಂದಾಗಬೇಡಿ. ಕೋಪಕ್ಕೆ ನೀವು ಮೂಗನ್ನು ಕೊಟ್ರೆ, ಹರಿದ್ರೆ ಕೋಪದಲ್ಲಿ ಮೂಗು ಹರಿದ್ರೆ ಪುನಃ ಬಾ ಅಂದ್ರೆ ಬರ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ರೌದ್ರ ಆಗ್ಬಿಡ್ತೀರಿ. ನಾಳೆ ಯಾರೊಬ್ಬರ ಮನಸ್ಸು ಸಮಾಧಾನ ಇರೋದಿಲ್ಲ. ಯಾಕೆಂದ್ರೆ ಆ ಅಮಾವಾಸ್ಯೆಯ ಪವರ್ ಆ ತರ ಇರುತ್ತೆ. ಅಮಾವಾಸ್ಯೆ ಎಂದು ಇರ್ತಕ್ಕಂಥ ಶಕ್ತಿಯೇ ಹಾಗೆ. ನಮಗೆ ಅರಿವಿಲ್ಲದಂತ ರೀತಿ ಮೂಗಿನ ತುದಿಯಲ್ಲಿ ಕೋಪ ಬಂದು ನಾವೇ ವ್ಯಾಜ್ಯಕ್ಕೆ ಹೋಗೋದು, ನಾವೇ ಕಾಲ್ ಕರ್ಕೊಂಡು ಇನ್ನೊಬ್ಬರ ಮೇಲೆ ಜಗಳ ಕೊಟ್ಟೋಗ್ತೀವಿ, ಅಥವಾ ಏನೋ ಒಂದು ವ್ಯತ್ಯಾಸ ಆಗುತ್ತೆ, ಆಮೇಲೆ ನಾವೇ ಪ್ರಾಯಶ್ಚಿತ್ತ ಅನುಭವಿಸ್ತೀವಿ. ಇಂತಹ ಪರಿಸ್ಥಿತಿಗಳು ನಾಳೆ ಸಾಕಷ್ಟು ಇರೋದ್ರಿಂದ ಬಹಳ ಜವಾಬ್ದಾರಿ ಬೇಕು. ಹಾಗೆ ನೀವು ಮಾಡಬೇಕಾಗಿರತಕ್ಕಂತಹ ಕೆಲಸಗಳಲ್ಲೂ ಒಂದಷ್ಟು ಯಶಸ್ಸಿನ ಮಾರ್ಗ ನಿಮಗೆ ಸಿಗಬೇಕಾದ್ರೆ ಆದಷ್ಟು ತಾಯಿಯನ್ನು ಪ್ರಾರ್ಥನೆ ಮಾಡಿ, ದೇವಿ ಆರಾಧನೆ ಮಾಡಿ, ಸ್ವಲ್ಪ ಮೌನವಾಗಿರಿ. ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನ ಗುರುವಾರದ ಈ ಶುಭ ದಿನದಂದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು. ಗೋವುಗಳಿಗಾಗ್ಲಿ, ಪಕ್ಷಿಗಳಿಗಾಗಲಿ, ಪ್ರಾಣಿಗಳಿಗಾಗಲಿ, ಅಥವಾ ಸುಂದರವಾದ ಈ ಪ್ರಕೃತಿ ಪರಿಸರಕ್ಕಾಗಲಿ ಒಂದಷ್ಟು ನೀರು ಉಣಿಸುವಂತಹದ್ದು. ಅದಕ್ಕಿಂತ ಮತ್ತೊಂದು ಕಾಯಕ ಇಲ್ಲ, ಅದಕ್ಕಿಂತ ಮಹಾಯಜ್ಞವೇ ಇಲ್ಲ ಅಂತ ಹೇಳ್ತಾರೆ. ಪ್ರಕೃತಿಗಾಲಿ, ಪ್ರಾಣಿ ಪಕ್ಷಿಗಳಿಗಾಲಿ ಸ್ವಲ್ಪ ನೀರು. ಯಾಕೆಂದ್ರೆ ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಯಾಕೆಂದ್ರೆ ಈಗೆಲ್ಲವೂ ಸಹಿತ ಹೇಗಾಗಿದೆ ಅಂದ್ರೆ ಆಯಾ ಕಾಲದಲ್ಲಿ ಏನ್ ನಡಿಬೇಕೋ ಅದು ನಡೀತಾ ಇಲ್ಲ, ಆ ಕಾಲವನ್ನು ಮೀರಿ ನಡೀತಾ ಇದೆ. ಈ ಸನ್ನಿವೇಶಕ್ಕೆ ಮಳೆ ಆಗುವಂತ ಕಾಲ ಅಲ್ಲ, ಆದರೂ ಅಲ್ಲಲ್ಲಿ ಮಳೆ ನೋಡ್ತಾ ಇದ್ದೀವಿ. ಅಂದ್ರೆ ಈಗ ಪ್ರಾರಂಭದಲ್ಲಿ ಈ ವರ್ಷದ ಕಡೆಯ ದಿನಗಳೇ ಹೀಗಿದೆ ಅಂದ್ರೆ ಇನ್ನು ಬರುವ ಯುಗಾದಿ, ಅದಾದ ನಂತರ ಮುಂಬರ್ತಕ್ಕಂಥ ಈ ಪ್ರಕೃತಿ ಮಾತೆ ನಮ್ಮನ್ನು ಸಹಕರಿಸುವಂಥದ್ದು, ಪ್ರಕೃತಿಯೊಂದಿಗೆ ಆಚರಿಸುವಂತಹ ಯುಗಾದಿ ಹಬ್ಬ
ಮುಂಬರ್ತಕ್ಕಂಥ ದಿನಗಳು ಅದು ಹೇಗೆಲ್ಲ ನಡೆಯುತ್ತೆ ಇದೆಲ್ಲವನ್ನು ತಿಳ್ಕೊಳ್ಬೇಕಾದ್ರೆ ಹಬ್ಬದ ದಿನ ನೀವು ಪಂಚಾಂಗ ತಿಳ್ಕೊಳ್ಬೇಕು. ಯಾಕೆಂದ್ರೆ ನವನಾಯಕರ ಫಲಾಫಲಗಳೇನು, ಅವರು ಹೇಗಿದ್ದಾರೆ, ಅಲ್ಲಿಂದ ಮುಂದೆ ಆಗೋದೇನು, ಇದು ಒಂದಕ್ಕೊಂದು ಬಹಳಷ್ಟು ಮೂಲಾರ್ಥಗಳಿದೆ. ಅದನ್ನ ತಿಳ್ಕೊಳ್ಳೋಣ. ಹಾಗೆ ಇವತ್ತು ಮತ್ತೆ ನಾಳೆ ಎಚ್ಚರಿಕೆ ಆಗಿರೋಣ. ನಾಳೆ ಅಮಾವಾಸ್ಯೆಯ ಅನುಷ್ಠಾನವನ್ನ ಎಲ್ಲರೂ ಮಾಡುವಂತದ್ದಾಗ್ಲಿ, ಎಲ್ಲರ ಜೀವನದಲ್ಲೂ ಒಳ್ಳೆ ಬೆಳಕಾಗ್ಲಿ, ಒಳ್ಳೆಯದಾಗ್ಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿ ಅಂತ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದು ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಓಂ ಶ್ರೀ ಮಹಾಗುರುದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 31/3/2022 ಗುರುವಾರ ಚತುರ್ದಶಿ ಪೂರ್ವಭದ್ರಾ ನಕ್ಷತ್ರ. ಅದರಲ್ಲೂ ಇನ್ನು ಬೆಳಿಗ್ಗೆದ್ರೆ ಅಮಾವಾಸ್ಯೆಯ ಕಾಲ, ಚತುರ್ದಶಿಯ ಈ ಶುಭ ದಿನ. ಇವತ್ತು ತಾವು ಆಚರಿಸಬೇಕಾಗಿರತಕ್ಕಂತಹ ಒಂದಷ್ಟು ನಿಯಮಗಳು. ನಿಮ್ಮ ಪ್ರಾಂತ್ಯದಲ್ಲಿ ತುಂಬಾ ಹತ್ತಿರದಲ್ಲಿ ಎಲ್ಲಾದರೂ ಬಿಲ್ವ ವೃಕ್ಷ ಇದ್ರೆ ನೋಡಿ, ಬಿಲ್ಪತ್ರೆ ಮರ ಇದು ಬಹಳ ವಿಶೇಷ. ಒಂದು ಬಿಲ್ಪತ್ರೆಯ ವೃಕ್ಷ ನಿಮ್ಮ ಪ್ರಾಂತ್ಯದಲ್ಲಿದ್ದರೆ ಅಲ್ಲಿ ಹೋಗಿ ಆ ವೃಕ್ಷದ ಮುಂದೆ, ಅದರಲ್ಲೂ ವೃಕ್ಷದ ಮುಂಭಾಗ ಪೂರ್ವಾಭಿಮುಖವಾಗಿ ನಿಂತು ಅಲ್ಲಿ ಶಿವಾರಾಧನೆ ಮಾಡತಕ್ಕಂಥದ್ರಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು 108 ಬಾರಿ ನೀವು ಪಠನೆ ಮಾಡಿದ್ದೆ ಆದರೆ ನಿಮ್ಮ ಮನೋಕಾಮನೆಗಳನ್ನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನ, ಅಥವಾ ಯಾವ ಕೆಲಸವನ್ನ ಗೆಲ್ಲಬೇಕು, ಹೇಗಿರಬೇಕು ಅಂತ ನೀವು ಅಂದುಕೊಂಡಿದ್ದರೂ ಅದನ್ನು ಸಾಧನೆ ಮಾಡ್ಕೊಳ್ಬಹುದು. ಹಾಗಾಗಿ ಇವತ್ತಿನ ದಿವಸ ತಾವು ಮಾಡಬೇಕಾಗಿರತಕ್ಕಂಥದ್ದು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ದೇವಿಯ ಆರಾಧನೆ ಮಾಡಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕಾದ್ರೂ ಇವತ್ತು ಅರ್ಥಗರ್ಭಿತವಾದಂತಹ ಆಲೋಚನೆಯನ್ನು ಮಾಡಬಹುದು. ಹಾಗೆ ಗಣಪತಿಯ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ಅದೃಷ್ಟದ ದಿನ ಈ ಶುಭ ದಿನ. ತಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಸರ್ವಸ್ಯಾಪ್ತಿ ಸರ್ವಸಿದ್ಧಿ ಸರ್ವದೇವತೇನಾಪ್ನೋತಿ ಸರ್ವಂಜಯತಿ. ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶಿನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತೈ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇವತ್ತು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ. ಮಹರ್ಷಿ ಡೈರಿನಲ್ಲಿ ಅನುರಾಧ ನಕ್ಷತ್ರದ ಬಗ್ಗೆ ಬರ್ಕೊಳ್ಳಿ. ನಿನ್ನೆಯಷ್ಟೇ ವಿಶಾಖ ಆಗಿದೆ, ಇವತ್ತು ಅನುರಾಧ ಬರಿತಾ ಇದ್ದೀವಿ. ಅನುರಾಧದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಅನುರಾಧ ನಕ್ಷತ್ರ ಇದು ಮಹಾನಕ್ಷತ್ರ. ಅನುರಾಧ ನಕ್ಷತ್ರ ಒಂದು ಹೆಣ್ಣುಮಗಳದಾದರೆ ಆ ಹೆಣ್ಣುಮಗಳ ನಕ್ಷತ್ರ ಅನುರಾಧವಾದಾಗ ಅದಕ್ಕೆ ಸರಿ ಹೊಂದುವಂತಹ ನಕ್ಷತ್ರಗಳು ಯಾವುದಿದ್ರೂ ಪರವಾಗಿಲ್ಲ, ನಾವು ಆ ಹೆಣ್ಣು ಮಗುನ ಮದುವೆ ಮಾಡ್ಕೊಳ್ಬಹುದು, ಮದುವೆ ಆಗಬಹುದು. ಆ ಹೆಣ್ಣು ಮಗು ಮನೆಗೆ ಬಂದರೆ ಆ ಮನೆ ಯಶಸ್ಸಿನ ಫಲ ಅಂತಲೂ ಹೇಳ್ತಾರೆ. ಅಂದರೆ ಅನುರಾಧ ನಕ್ಷತ್ರ ಎಂಬತಕ್ಕಂಥದ್ದು ಮಹಾನಕ್ಷತ್ರ. ಆ ನಕ್ಷತ್ರಕ್ಕೆ ಯಾವ ನಕ್ಷತ್ರಗಳು ಬೇಕಾದರೂ ಅನುಕೂಲಕ್ಕೆ ಸಿದ್ಧಿಯಾಗತ್ತೆ. ಜೊತೆಗೆ ದೇವಗಣ ಅಂತಕ್ಕಂಥದ್ದು ಅನುರಾಧ ನಕ್ಷತ್ರ, ಅದಕ್ಕೆ ಅದರದೇ ಆದಂಥ ಶಕ್ತಿ ಇದೆ, ಅದರದೇ ಆದಂಥ ವರ್ಚಸ್ಸಿದೆ. ಅನುರಾಧ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಪ್ರತಿನಿತ್ಯದ ಕಾಯಕದಲ್ಲಿ ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ನಿಮ್ಮ ರಾಶಿ ನಕ್ಷತ್ರಗಳಲ್ಲಿ ಬರ್ತಕ್ಕಂತಹ ಲೋಪದೋಷಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಳ್ಳಬಹುದು. ಅಂತಹ ಒಂದು ಚೈತನ್ಯವನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಇರತಕ್ಕಂಥ ಅದೃಷ್ಟದ ದಿನ ನಿಮ್ಮದಾಗುತ್ತೆ. ಅಂತಹದ್ರಲ್ಲಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ಸಹಿತ ಅನುರಾಧ ನಕ್ಷತ್ರದ ಫಲವೇ. ಅದಕ್ಕಾಗಿ ಅನುರಾಧ ನಕ್ಷತ್ರಕ್ಕೆ ತಾರಾಬಲವನ್ನು ನೋಡುವ ಕ್ರಮ, ಜೊತೆಗೆ ಅನುರಾಧ ನಕ್ಷತ್ರಕ್ಕೆ ಜನ್ಮತಾರೆ, ವಿಪತ್ತಾರೆ, ಸಂಪತ್ತಾರೆ, ಆಯುರ್ತಾರೆ ಈ ಪ್ರಕಾರ ತಾರೆಗಳಾಗುವಾಗ ಯಾವ್ಯಾವ ತಾರೆಗಳಿಗೆ ಯಾವ್ಯಾವ ನಕ್ಷತ್ರಗಳು ಲಾಭ ನಷ್ಟಗಳಿದೆ ಅದರ ಬಗ್ಗೆನೂ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಅನುರಾಧ ನಕ್ಷತ್ರದ ಬಗ್ಗೆ ನಾನು ತಿಳಿಸುವಂತಹ ತಾರಾಬಲದ ವಿಚಾರ ತಾವು ಬರ್ಕೊಳ್ಳಿ. ಅನುರಾಧ ನಕ್ಷತ್ರ ಜನ್ಮತಾರೆ, ಅನುರಾಧ ನಕ್ಷತ್ರ ಜನ್ಮತಾರೆ ಆದರೆ ಉತ್ತರಾಭಾದ್ರ ಪುಷ್ಯಮಿ ಇದು ಅಶುಭ ಫಲವನ್ನು ಕೊಡ್ತಕ್ಕಂಥದ್ದು.
ಸಂಪತ್ತಾರೆ ಜ್ಯೇಷ್ಠ ನಕ್ಷತ್ರವಾದರೆ ಜ್ಯೇಷ್ಠ, ರೇವತಿ, ಆಶ್ಲೇಷ ಇದಕ್ಕೆ ಶುಭ ತಾರೆಯನ್ನು ಕೊಡ್ತಕ್ಕಂಥ ಅಂದ್ರೆ ಸಂಪತ್ತಾರೆ ಶುಭವಾಗ್ತಕ್ಕಂಥದ್ದು. ವಿಪತ್ತಾರೆ ಎಂಬತಕ್ಕಂಥದ್ದೇ ಆದರೆ ಅನುರಾಧ ನಕ್ಷತ್ರಕ್ಕೆ ವಿಪತ್ತಾರೆ ಆದರೆ, ಮೂಲ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಮಖಾ ನಕ್ಷತ್ರವಾದರೆ ಅದು ಅಶುಭ ಫಲವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಕ್ಷೇಮತಾರೆ ಬಂದರೆ ಪೂರ್ವಾಷಾಢ, ಭರಣಿ, ಪುಬ್ಬ ಇದು ಶುಭ ಫಲವನ್ನ ಕೊಡ್ತಕ್ಕಂತಹದ್ದು. ಇನ್ನು ಪ್ರತ್ಯೇಕ ತಾರೆ ಎಂಬತಕ್ಕಂಥದ್ದಾದ್ರೆ ಉತ್ತರಾಷಾಢ, ಕೃತಿಕ, ಉತ್ತರ ಇದು ಅಶುಭ ಫಲವನ್ನ ಕೊಡ್ತಕ್ಕಂಥದ್ದು. ಸಾಧನ ತಾರೆ ಎಂಬತಕ್ಕಂಥದ್ದಾದ್ರೆ ಶ್ರವಣ, ರೋಹಿಣಿ, ಹಸ್ತ ಇದು ಶುಭ ಫಲವನ್ನ ಕೊಡ್ತಕ್ಕಂಥದ್ದು. ನೈದಣ ತಾರೆ ಎಂಬುದಾದ್ರೆ ಧನಿಷ್ಠ, ಮೃಗಶಿರ, ಚಿತ್ತ, ಧನಿಷ್ಠ, ಮೃಗಶಿರ, ಚಿತ್ತ ಇದು ಅಶುಭ ಫಲವನ್ನ ಕೊಡ್ತಕ್ಕಂಥದ್ದು. ಮಿತ್ರತಾರೆ ಶತಭಿಷ, ಆರಿದ್ರ, ಸ್ವಾತಿ ಇದು ಶುಭ ಫಲವನ್ನ ಕೊಡ್ತಕ್ಕಂಥದ್ದು. ಪರಮ ಮಿತ್ರ ತಾರೆ ಪೂರ್ವಭಾದ್ರ, ಪುನರ್ವಸು, ವಿಶಾಖ ಇದು ಮಧ್ಯಮವಾಗಿರತಕ್ಕಂಥದ್ದು. ಹೀಗೆ ತಾರೆಗಳ ತಾರಾಬಲವನ್ನ ತಿಳಿದು ಆಯಾ ದಿನದ ಕಾಯಕವನ್ನ ನಾವು ಪ್ರಾರಂಭಿಸೋದ್ರಿಂದ ಬರ್ತಕ್ಕಂತಹ ಲಾಭಗಳನ್ನ ಯಾವುದೇ ಕಾರಣಕ್ಕೂ ನಷ್ಟವಿಲ್ಲದೇರ ಒಂದಷ್ಟು ಸುಧಾರಣೆಯನ್ನು ಮಾಡಬಹುದು. ಇನ್ನು ಇದರ ಮಧ್ಯದಲ್ಲಿ ನಾಳೆ ನೀವು ತಿಳ್ಕೊಳ್ಬೇಕಾದ್ದು, ನಾಳೆ ಬಗ್ಗೆ ಈಗಾಗಲೇ ನಾನು ತಿಳಿಸಿದ್ದೀನಿ. ಅಮಾವಾಸ್ಯೆ ಬಗ್ಗೆ, ಅಮಾವಾಸ್ಯೆ ಎಂದು ಆಚರಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಪಾರಿಜಾತ ಚಕ್ಕೆ, ನಾಳೆಗೆ ಬೇಕಾಗಿರ್ತಕ್ಕಂಥದ್ದು ಪಾರಿಜಾತದ ಚಕ್ಕೆ, ಮರಳ ಮಾತಂಗಿ, ಶ್ರೀಗಂಧ, ಔದುಂಬರ ಚಕ್ಕೆ, ಬಾಳೆ ಮೊಗ್ಗು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಾಳೆ ಮೊಗ್ಗಿನ ಹೂ ಅಂತ ಬರುತ್ತಲ್ಲ, ಮುಂಭಾಗ ಇರತಕ್ಕಂಥದ್ದು, ಅದರ ಒಂದು ಅಂಶ ಬೇಕಾಗತ್ತೆ. ಮತ್ತು ಅರಿಶಿನ, ಹಳದಿ ಹೂವು, 4 ದೀಪಗಳು, ನೆನೆಸಿದ ಕಡಲೆಕಾಳು, 1 ಅರಳಿ ಎಲೆ, ಅಶ್ವತ್ಥವೃಕ್ಷದ ಎಲೆ, ಇದಿಷ್ಟನ್ನ ನೀವು ವ್ಯವಸ್ಥೆ ಮಾಡಿಟ್ಕೊಂಡ್ರೆ ನಾಳೆ ಕ್ರಮ ಹೇಗೆ ಮಾಡಬೇಕು, ಯಾವ ಕ್ರಮವನ್ನು ಆಚರಿಸಬೇಕು, ಅದನ್ನು ಹೇಗೆ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕು, ಅದರಿಂದ ಮುಂದೆ ನಮಗೆ ಅನುಕೂಲ ಆಗುವಂಥ ಮಾರ್ಗ ಆದರೂ ಹೇಗೆ, ಇದೆಲ್ಲದರ ಸವಿಸ್ತಾರವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಇನ್ನು ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ, ರಾಶಿಫಲಗಳತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ ಮೇಷರಾಶಿಯವರು. ಮೇಷರಾಶಿಯವರ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಒಳ್ಳೆಯ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ನಿಮ್ಮದಾದ್ರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಆದರೆ ಮಾಡುವ ಯಾವುದೇ ಕಾಯಕವಾದರೂ ಅದನ್ನು ಆಲೋಚನೆ ಮಾಡಿ ಸಮಂಜಸವಾದಂತಹ ಒಳ್ಳೆ ತೀರ್ಮಾನ ತಂದುಕೊಂಡ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗಫಲ ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಬಹಳ ಒಳ್ಳೆ ಕಾಲ ಇದೆ. ಅದಕ್ಕಾಗಿ 1 ಚಿಟಿಕೆಯಷ್ಟು ಕಡಲೆಕಾಳು, 1 ಚಿಟಿಕೆಯಷ್ಟು ಅವರೆಕಾಳು, ಕಡಲೆಕಾಳು ಮತ್ತು ಅವರೆಕಾಳು, ಅವರೆಬೇಳೆ, ಕಡಲೆಬೇಳೆ ಇವೆರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಇದನ್ನ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಬಹುದು. ವ್ಯಾಪಾರದಲ್ಲಿ ತಾವು ಏನು ಕೆಲಸ ಮಾಡಿದ್ರೂ ಇವತ್ತು ಒಂದಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನೇ ಕಾಣ್ತೀರಿ. ಆದರೆ ಯಾರೊಬ್ಬರನ್ನು ಸಹಿತ ನಿಂದಿಸೋದು ಬೇಡ, ಯಾರೊಬ್ಬರನ್ನು ದೂಷಿಸೋದು ಬೇಡ. ಯಾರೊಬ್ಬರ ಬಗ್ಗೆ ಏನು ಆಲೋಚನೆ ಮಾಡಬೇಕಾದ್ರೂ 1-2 ಸತಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ. ಅಥವಾ ಯಾರೊಬ್ಬರನ್ನು ಮಾತಾಡ್ತಿದ್ರೂ ಪರವಾಗಿಲ್ಲ, ಮೌನದಿಂದಿದ್ರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಹಾಗಂತ ಮೌನ ಅಂತ ಪೂರ್ತಿ ಸಂಪೂರ್ಣ ಮೌನ ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾತಾಡಿದ್ರೆ ಸಾಕು. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಆ ಮುತ್ತು ಹೊಡೆದಿರ್ತಕ್ಕಂಥದ್ದನ್ನು ತಂದು ಜೋಡಿಸ್ಲಿಕ್ಕಾಗಲ್ಲ. ಆಡೋ ಮಾತಲ್ಲಿ ವ್ಯತ್ಯಾಸ ಬಂದು ಕಣ್ಣೀರು ಹಾಕಿದ್ರೆ ಅದು ಪುನಃ ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಎಚ್ಚರಿಕೆಯ ನಡೆ ಇದ್ರೆ ಲವು ಶುಭವೇ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಮಿಥುನ ರಾಶಿಯಿಂದ ಖಂಡಿತಮ್ಮ. ಇನ್ನ ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತವಾಗುವಂತಹ ಕಾಲ, ವೃತ್ತಿಯಲ್ಲಿ ವೃದ್ಧಿಯನ್ನು ನೋಡುವಂತಹ ಕಾಲ. ಅಂದ್ರೆ ಗ್ರಹಸ್ಥಿತಿಗಳ ಪ್ರಕಾರ ಶುಭ ಗುರುವಾರ. ಇವತ್ತು ತಾವು ಅಂದುಕೊಂಡಿದ್ದನ್ನು ಸ್ವಲ್ಪ ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಹೊಸ ಸ್ನೇಹವನ್ನು ಬೆಳೆಸ್ತೀರಿ ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆಯ ಮಾತಾಡಿಸ್ಕೊಳ್ತೀರಿ.
ಅಥವಾ ನೀವು ಮಾಡುವ ಕಾಯಕವನ್ನು 4 ಜನ ಗುರುತಿಸುವಂತಹದ್ದು, ಒಂದು ಸಮಂಜಸವಾದಂತಹ ಒಳ್ಳೆಯ ಉನ್ನತ ಸ್ಥಿತಿಗೆ ಬರುವಂತದ್ದು, ಇದೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಏನೇ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ, ಅದರಲ್ಲೂ ಸರಿಸುಮಾರು ಮಧ್ಯಾಹ್ನ 11:20 3:15 ಸ್ವಲ್ಪ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯ ನಡೆ ಇರಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಇವತ್ತು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ನಿಮ್ಮ ರಾಶಿ ಫಲದಲ್ಲಿ ಸಾಕಷ್ಟು ಲಾಭವೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಚೆನ್ನಾಗಿರೋದ್ರಿಂದಲೇ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ದಿವಸ ಮನಸ್ಸನ್ನು ನೋವು ಮಾಡ್ಕೊಳ್ಳೋದು ಬೇಡ. ಹಾಗೆ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ್ಯ ಇರಲಿ. ಯಾಕೆಂದ್ರೆ ಮೊಣಕೈ, ಮೊಣಕಾಲುಗಳು ಅಥವಾ ಸೊಂಟದ ಭಾಗ ಒಂದಷ್ಟು ನೋವು ಬರುವಂತಹ ಪರಿಸ್ಥಿತಿ ನಿಮ್ಮ ರಾಶಿಯಲ್ಲಿದೆ. ಇನ್ನು ಹಣಕಾಸಿನ ಬಗ್ಗೆ ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದು, ಲೇವಾದೇವಿ ಮಾಡತಕ್ಕಂಥದ್ದು ಮತ್ತು ಏನಾದರೂ ಒಂದಿಷ್ಟು ವಿಚಾರಗಳನ್ನ ಬಹಳ ದೂರದ ಆಲೋಚನೆ ಮಾಡಿ ಕಣ್ಣೀರು ಹಾಕುವಂತ ಪರಿಸ್ಥಿತಿಯೂ ಎದುರಾಗಬಹುದು. ಒಡ ಹುಟ್ಟಿದವರಾಗ್ಲಿ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಇವರ ಮಧ್ಯದಲ್ಲಿ ಅನುಭವಿಸುವಂತಹ ಸಣ್ಣ ಪಟ್ಟ ಸಮಸ್ಯೆಗಳಿಗೆ ದೊಡ್ಡದಾದಂತಹ ಪನಿಷ್ಮೆಂಟೇ ನೋಡ್ತೀರಿ. ಇವತ್ತು ಜವಾಬ್ದಾರಿ ಇರಲಿ. ಆದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದೇ ಬಹಳ ಉತ್ತಮ. ಇವತ್ತು ಕರ್ಕಾಟಕ ರಾಶಿಯವರು ಯಾವುದೇ ತೀರ್ಮಾನ ತಂದುಕೊಳ್ಳಬೇಕಾದ್ರೂ ಅದರ ಬಗ್ಗೆ ಒಮ್ಮೆ ಆಲೋಚನೆ ಮಾಡಿ ಇದು ಬೇಕು ಬೇಡ ಅಂತಕ್ಕಂಥದ್ದನ್ನ. ಹಾಗೆ ಇವತ್ತು ಸಾಧ್ಯವಾದರೆ ಗುರು ಮಂದಿರಕ್ಕೆ ಹೋಗಿ ಒಂದಿಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ಅಲ್ಲಿ ನೈವೇದ್ಯ ಮಾಡಿಸಿ ಆ ಪದಾರ್ಥವನ್ನ 4 ಜನಕ್ಕೆ ಹಂಚೋದ್ರಿಂದ ಒಂದಷ್ಟು ಅನುಕೂಲವನ್ನ ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸಿಕೊಳ್ಬಹುದು. ಇನ್ನ ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ದೂರಭಾರ ಪ್ರಯಾಣ ಅಥವಾ ಮಾಡುವ ಕೆಲಸ, ಆಫೀಸುಗಳಲ್ಲಿ ಕೆಲಸ ಮಾಡೋರಿರಲಿ ಅಥವಾ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಲ್ಲಿ, ವೈದ್ಯಕೀಯ ರಂಗದಲ್ಲಿ ಇರ್ತಕ್ಕಂಥವ್ರಾಗಲಿ ಅಥವಾ ಯಾವುದೇ ಒಂದು ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದ ಜವಾಬ್ದಾರಿ ತನಕ ಸಿಂಹರಾಶಿಯವರಿಗೆ ಅಷ್ಟೇ ಅಭಿವೃದ್ಧಿ ನೋಡುವಂತ ಕಾಲ ಇದೆ. ಮಧ್ಯಾಹ್ನ ಸರಿಸುಮಾರು 3 ಗಂಟೆವರೆಗೂ ಹೀಗೆ ಇರುತ್ತೆ. 3 ಗಂಟೆಯ ನಂತರ 4:20 ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆ ನೋಡಬೇಕಾಗತ್ತೆ. 3 ರಿಂದ 4:20 ಯಾವುದೇ ಕೆಲಸ ಮಾಡಿದಿರ ಆದಷ್ಟು ಈ ಸಮಯವನ್ನು ಜಾಗರೂಕತೆಯಾಗಿ ನೋಡ್ಕೊಳ್ಳೋದು ಬಹಳ ಉತ್ತಮ ಅನ್ಸುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಒಮ್ಮೆ ಚರ್ಚಿಸಿ ತದನಂತರ ಕೆಲಸವನ್ನು ಮುಂದುವರಿಸಿ. ಇಷ್ಟು ಮಾತ್ರ ಮಾಡಿ ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಸಿಂಹ ರಾಶಿಯಲ್ಲಿರ್ತಕ್ಕಂಥವರು ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂತಹದ್ದನ್ನ ಧಾರಣೆ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಎಲ್ಲಾದರೂ ದೂರಭಾರ ಹೊರಡಬೇಕು, ವ್ಯಾಪಾರದ ಗುಣಲಕ್ಷಣಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು, ಈ ಎಲ್ಲಾ 10 ಹಲವಾರು ತರ ವಿಭಿನ್ನ ಚಿಂತನೆಗಳು ನಿಮಗಿದೆ. ಆದರೆ ಯಾವ ಚಿಂತನೆ ಮಾಡಿದ್ರೂ ಅದು ಪರಿಪಕ್ವವಾಗಿ ಸಿದ್ಧಿ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಕಾರಣ ಜೊತೆಲಿರ್ತಕ್ಕಂಥವರ ನಿಂದನೆಯ ಮಾತು, ಕುಟುಂಬದಲ್ಲಿರ್ತಕ್ಕಂಥವರ ಸಹಕಾರ ಇಲ್ದಿರತಕ್ಕಂಥದ್ದು, ವೃತ್ತಿ ಧರ್ಮದಲ್ಲಿ ತಾವು ಮಾಡುವ ಉದ್ಯೋಗ ಕ್ಷೇತ್ರದಲ್ಲೂ ಸಹಿತ ಅಲ್ಲಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರು ಅಂತಹವರಿಂದ ಸಣ್ಣ ಪುಟ್ಟ ಮಾತುಗೂ ಕಿರುಕುಳ, ಇದೆಲ್ಲವನ್ನೂ ಸಹಿತ ತಾವು ಗಮನಿಸಬೇಕಾಗತ್ತೆ. ಆದರೆ ಒಂದು ಮಧ್ಯಾಹ್ನ 2 ಗಂಟೆಯಿಂದ 4:20, 2 ಗಂಟೆಯಿಂದ 4:20 ಬಹಳ ಒಳ್ಳೆ ಕಾಲ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತೀರ್ಮಾನ ಹೆಚ್ಚು ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿದೆ. ಅದಕ್ಕಾಗಿ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳಾಗ್ಲಿ, ನೀವು ಸಾಕಿರುವ ನಾಯಿಗಳಾಗ್ಲಿ, ಒಟ್ಟಾರೆ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಆಹಾರವನ್ನು ಉಣಬಡಿಸಿದ್ರೆ ಅದು ಸಾಕಷ್ಟು ಫಲಾಫಲಗಳ ಸಿದ್ಧಿಯಾದಂತಾನೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ತುಲಾರಾಶಿಯವರು ಸ್ವಲ್ಪ ಸಮಾಧಾನಕರವಾಗಿದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಅದೃಷ್ಟ ನಿಮ್ಮದಾದಾಗ ಎಲ್ಲಾದರೂ ದೂರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೋಬೇಕು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬೇಕು, ಎಲ್ಲರೂ ನಿಮ್ಮ ಮಾತಿನಂತಿರಬೇಕು, ಅಥವಾ ನೀವು ಹಾಕುವ ಹೆಜ್ಜೆಯನ್ನೇ ಎಲ್ಲರೂ ಅದೇ ಹೆಜ್ಜೆಯಲ್ಲಿ ನಡೆಯಬೇಕು. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳನ್ನ ತುಲಾರಾಶಿಯವರು ಮಾಡ್ತಿರ್ತೀರಿ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಯಾವುದೇ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೂ ಮತ್ತೊಬ್ಬರ ಸಹಕಾರ ಬೇಕು. ಸ್ವಂತ ನಿರ್ಣಯದಂತೆ ಯಾವುದೂ ಕಾರ್ಯಸಿದ್ಧಿ ಇಲ್ಲ. ಇದರ ಬಗ್ಗೆ ನಿಮ್ಮ ಆಲೋಚನೆ ಬೇಕು. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನದಿಂದ ವರ್ತನೆ ಮಾಡತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂತಹ, ಅದೃಷ್ಟ ಇರತಕ್ಕಂಥ ಈ ಶುಭ ದಿನ. ಅದಕ್ಕಾಗಿ ಗಣಪತಿಯ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ಳಿ.
ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಇವಾಗ ವೃಶ್ಚಿಕ ರಾಶಿಯಿಂದ. ಖಂಡಿತಮ್ಮ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಮಾತಾಡುವ ಪ್ರತಿ ಮಾತಲ್ಲೂ ಒಂದು ಮೂಲಾರ್ಥವಿದೆ. ಇವತ್ತಿನ ದಿವಸ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು, ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕು ಅಂದ್ರೂ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಮೂಗಿಂತಿದ್ದರೆ ಕೋಪ ಇದೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಏನಾದ್ರು ಒಂದು ಸಾಧನೆ ಮಾಡಬೇಕು, ಸಾಧಿಸಬೇಕು, ಒಂದು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ಬೇಕು ಅಂದ್ರೆ ಸ್ವಲ್ಪ ಶ್ರಮಿಸಿದ್ರೆ ಅದರಿಂದ ಫಲಗಳಿದೆ. ಆದರೆ ಯಾವುದಾದ್ರೂ ಒಂದು ವಿಚಾರವನ್ನ ತಲೆ ತೆಗೆದುಕೊಂಡ್ಬಿಟ್ರೆ ಅದು ಕಂಪ್ಲೀಟ್ ಆಗಿ ಮುಗಿಯೋ ತನಕ ಅದನ್ನು ಬಿಡ್ತಕ್ಕಂಥದ್ದಲ್ಲ. ಹಾಗೆ ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಎಲ್ಲದರ ಬಗ್ಗೆನೂ ಬಹಳ ಆಳವಾಗಿಳಿದು ಆಲೋಚನೆ ಮಾಡ್ತೀರಿ. ಅಷ್ಟು ಸಮಂಜಸವಾದ್ದಲ್ಲ. ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಒಳ್ಳೆಯ ಮನಸ್ಸಿನಿಂದ ತಾವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಲಾಭವಿದೆ. ಆದರೆ ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಬಂದು ಒದಗುವಂತಹ ಗಂಡಾಂತರಗಳಿಂದಲೂ ಮುಕ್ತಿ ಇದೆ. ಅದಕ್ಕಾಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನ ಹತ್ತಿರದಲ್ಲಿ ಎಲ್ಲಾದ್ರೂ ಕಂಡ್ರೆ ಅಲ್ಲಿ ಹೋಗಿ ದೇವಾಲಯದಲ್ಲಿ ಹನುಮನ ದರ್ಶನ ಮಾಡಿ ಬನ್ನಿ. ಹನುಮನ ಸಾನ್ನಿಧ್ಯದಲ್ಲಿ ಕೊಡ್ತಕ್ಕಂತಹ ಆ ಶ್ರೀರಕ್ಷೆಯನ್ನ ಅಂದ್ರೆ ಕೇಸರಿಯ ಆ ರಕ್ಷೆಯನ್ನ ಹಣೆಗೆ ತಿಲಕವಾಗಿ ಹಚ್ಚೋದ್ರಿಂದಲೂ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ ಒಂದು ಹನಿ ಜೇನುತುಪ್ಪವನ್ನ ಅಂಗೈಯಲ್ಲಿ ಹಾಕೊಂಡು ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಅದಾದ ನಂತರ ಆ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿ. ಇಷ್ಟು ಕೆಲಸ ನೀವು ಮಾಡಿದ್ರೆ ಅದರ ಫಲಗಳನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಸಿಗಬೇಕಾದರೂ ಸಹಿತ ಮಧ್ಯಾಹ್ನ ಸರಿಸುಮಾರು 12ರಿಂದ 1:45 ಈ ಸಮಯದಲ್ಲಿ ಮಾತ್ರ ಎಚ್ಚರಿಕೆ ಇರಲಿ. ಅದಾದ ನಂತರ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಗುರುಬಲ ಇದೆ, ಮಾತಾಡುವ ಕೆಲಸದಲ್ಲಿ ಹೆಚ್ಚಿನ ಫಲ ಇದೆ. ಆದಷ್ಟು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಅಥವಾ ಧರ್ಮದ ನಿಲುವಿಗಾಗಿ ಅಥವಾ ನೀವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡುವಂತ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಇವತ್ತು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಲಾಭವನ್ನು ತಂದುಕೊಳ್ಳುವಂತ ಯೋಗ ಫಲ. ಹಾಗಾಗಿ ತಾಯಿ ಭುವನೇಶ್ವರಿಯನ್ನ ಅಥವಾ ಚಕ್ರೇಶ್ವರಿಯನ್ನ ಅಥವಾ ದೇವಿಯನ್ನ ಆರಾಧನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನಕ್ಕೆ ಬನ್ನಿ, ಅದರ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ನೀವು ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆ ಸಾಧ್ಯವಾದರೆ ಹಸಿರು ಹುಲ್ಲುಗಳು ಎಲ್ಲಿ ಜಾಸ್ತಿ ಇದೆಯೋ ಅಂದ್ರೆ ಹಸಿರಿರ್ತಕ್ಕಂಥ ಪ್ರದೇಶದಲ್ಲಿ, ಅಂತಹ ಒಂದು ಪ್ರದೇಶದಲ್ಲಿದ್ದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ಳೋದು ಅಥವಾ ನಿಂತ್ಕೊಳ್ಳೋದು, ಆ ಹಸಿರಿರ್ತಕ್ಕಂಥ ತಾಣದಲ್ಲಿ ನಡೆದಾಡ್ತಕ್ಕಂಥದ್ದು, ಆ ನಡೆಯುವಾಗ ಅಲ್ಲಿ ನೀವು ತಿಳಿಸಬೇಕಾಗಿರ್ತಕ್ಕಂಥದ್ರೆ ನಿಮ್ಮ ಪ್ರಾರಬ್ಧ ಕರ್ಮಚಾರ ಪ್ರಕಾರ ಏನು ಕರ್ಮಫಲಗಳಿದೆಯೋ ಅದು ಬೇಗ ದೂರ ಆಗಲಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿ, ಅದೇ ಸಾನ್ನಿಧ್ಯದಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನ ಅಂದ್ರೆ ಹಸಿರು ಭೂಮಿ ಮೇಲೆ ನಿಂತು ಒಂದು ಚಿಟಿಕೆ ಕಡಲೆಬೇಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಹಸಿರು ಅಂದ್ರೆ ಬುಧ, ಕಡಲೆಕಾಳು ಅಂದ್ರೆ ಗುರು, ಅಲ್ಲಿ ಬುಧ ಮತ್ತೆ ಗುರುವಿನ ಒಂದು ಸಂಗಮ ನಡೆಯುವಂತಹ ಸನ್ನಿವೇಶಗಳಿರುತ್ತೆ. ಅಂತಹ ಸ್ಥಳದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಂಡಂಗಾಗತ್ತೆ. ಆದ್ರೂ ಇವತ್ತಿನ ದಿವಸ ಯಾರನ್ನೇ ಮಾತಾಡಬೇಕಾದ್ರೂ, ಯಾವ ವಿಚಾರವನ್ನು ನೀವು ಯೋಚನೆ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ಇರ್ತೀರಿ. ಅದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸಿಕೊಂಡಂಗಾಗತ್ತೆ. ಇನ್ನ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯೋಗಾಯೋಗಗಳನ್ನ, ಒಳ್ಳೆ ಫಲಗಳನ್ನ ಮತ್ತು ಅರ್ಥಪೂರ್ಣವಾದ ಬದುಕನ್ನ ಅಥವಾ ಗುರು ಹಿರಿಯರ ಮಾರ್ಗದರ್ಶನವನ್ನ ಅನುಸರಿಸುವಂತ ಯೋಗ ಫಲ ಮಕರ ರಾಶಿಯವರಿಗಿದೆ. ಆದರೆ ಮಕರ ರಾಶಿಯವರು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನ ದೂರ ಮಾಡಿ ಆದಷ್ಟು ಒಳ್ಳೆ ಸನ್ಮಾರ್ಗದಲ್ಲಿರಬೇಕಾದ್ರೆ ಇವತ್ತಿನ ದಿವಸ ನೀವು ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡಿ, ಅಥವಾ ಸಾಧ್ಯವಾದ್ರೆ ಎಲ್ಲಾದ್ರೂ ವಾನರ ಸೈನ್ಯಗಳು ಕಂಡು ಬಂದ್ರೆ ಆ ವಾನರ ಸೈನ್ಯಕ್ಕೆ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುವಂತಹ ಅದೃಷ್ಟವೂ ಇದೆ. ಆದರೆ ಮನಸ್ಸಲ್ಲಿ ಮಾತ್ರ ಯಾವುದೇ ಬೇರೆ ತರ ಅನ್ಯ ಚಿಂತನೆಗಳನ್ನು ಮಾಡದಿರ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಅದರ ಫಲಾಫಲಗಳನ್ನ ಭಗವಂತನಿಗೆ ಬಿಡಿ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆಯದಾಗ್ಲಿ. ಇನ್ನ ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯಾವ ಕಾಯಕವನ್ನು ಹೇಗೆ ಮಾಡಬೇಕು, ಯಾವ ಕಾಯಕವನ್ನು ಹೇಗೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು, ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಬೇಕು. ಸರಿಯಾದ ಮಾರ್ಗದರ್ಶನ, ಸರಿಯಾದಂತಹ ಒಂದು ಕ್ರಮವನ್ನು ನಾವು ಅನುಸರಿಸಿದ್ದೆ ಆದರೆ
ಅದರ ಫಲಗಳು ಸಾಕಷ್ಟು ಇರುತ್ತೆ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೋವು ಉಂಟು ಮಾಡಿಕೊಳ್ತಕ್ಕಂಥದ್ದು, ಯಾವುದು ಬೇಡವೋ ಯಾವುದು ಸಮಂಜಸವಲ್ಲೋ ಅದ್ರ ಬಗ್ಗೆ ನಿಮ್ಮ ಚಿಂತನೆ ಮಾಡತಕ್ಕಂಥದ್ದು, ಇಂತಹ ಪರಿಸ್ಥಿತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಅದನ್ನ ಸರಿಪಡಿಸ್ಕೊಳ್ಳಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದ್ರೂ ಒಳ್ಳೆಯ ಮನಸ್ಸಿನಿಂದ ಒಂದಷ್ಟು ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು, ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ನಿಮ್ಮ ಹಸಿವಿನ ಜೊತೆಗೆ ಮತ್ತೊಬ್ಬರ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನ ಶಕ್ತಿ ದೇವತೆಯಿಂದ ಆಶೀರ್ವಾದವನ್ನು ಪಡೆಯಬಹುದು. ಹಾಗೆ ಸಾಧ್ಯವಾದರೆ ಪಕ್ಷಿಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದಾಗ್ಲಿ, ಅಥವಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದಾಗ್ಲಿ, ಅಥವಾ ಯಾರಾದರೂ ಗುರು ಹಿರಿಯರು ಅವರು ಹೇಳುವಂತ ಮಾತನ್ನ ಆಲಿಸಿ ಅದರಂತೆ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಆ ಕ್ಷಣಕ್ಕೆ ಬಂದೊದಗುವಂತ ಸಮಸ್ಯೆಗಳು ಕಷ್ಟಗಳನ್ನ ಖಂಡಿತ ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿಯ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಬಹುದು, ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸಿಕೊಳ್ಬಹುದು, ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸಿಕೊಳ್ಬಹುದು, ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿಲುವು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸಿಕೊಳ್ಳಬಹುದು. ಮಾಡುವ ಪ್ರತಿ ಕಾಯಕದಲ್ಲೂ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸಾಗ್ಲಿ, ಒಂದಷ್ಟು ಗೋಕ್ಷೇರವಾಗ್ಲಿ, ಅಥವಾ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಮಕ್ಕಳಿಗೆ ನಿಮ್ಮ ಕರಹಸ್ತದಿಂದ ಗಂಧವನ್ನು ಹಚ್ಚಿ ಭಗವಂತನ ಪ್ರಾರ್ಥನೆ ಮಾಡಿ ಒಂದಷ್ಟು ಹಸುವಿನ ಹಾಲು ಅಥವಾ ಒಂದಿಷ್ಟು ಗೋಕ್ಷೇರ ಅಂತಿರತಕ್ಕಂಥದ್ದನ್ನ ಮಕ್ಕಳಿಗೆ ವಿನಿಯೋಗ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಯಾರನ್ನು ನಂಬಿ ವ್ಯವಹಾರ ಮಾಡತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನ ಆಲೋಚನೆ ಮಾಡದಿರೋ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು, ಅಥವಾ ಸಡನ್ ಆಗಿ ನಂಬಿ ಯಾರಿಗೋ ಏನೋ ಒಂದಿಷ್ಟು ವಸ್ತುಗಳನ್ನು ಕೊಟ್ಬಿಡ್ತಕ್ಕಂಥದ್ದು ಇದು ಸಮಂಜಸವಲ್ಲ. ಹಾಕುವ ಪ್ರತಿ ಹೆಜ್ಜೆ ಒಂದಿಷ್ಟು ಯೋಚನೆ ಮಾಡಿ ಜೋಪಾನವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಜ್ಞಾನ ಸಂಪನ್ನಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಮೊದಲನೇದಾಗಿ ಬಹಳ ವಿಶೇಷಕರವಾಗಿರತಕ್ಕಂಥದ್ದು ಗುರುವಾರ ಬಂತಮ್ಮ, ಗುರುರಾಯರ ನೆನೆಯಮ್ಮ. ಗುರುರಾಯರನ್ನು ಪ್ರಾರ್ಥನೆ ಮಾಡ್ತಾ ಮನೋಗತ ಪ್ರಶ್ನಾತಂತ್ರದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ವಿಶೇಷತೆಗಳು, 12 ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಇವತ್ತು ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವಂತನನ್ನು ಪ್ರಾರ್ಥನೆ ಮಾಡಿ, ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಮೊದಲನೇದಾಗಿ ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಎರಡನೇದಾಗಿ ಐಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮಃ ಶಿವಾಯ. ಮೂರನೇದಾಗಿ ಓಂ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಐಂ ಓಂ, ಶ್ರೀಂ ಐಂ ಓಂ, ಶ್ರೀಂ ಐಂ ಓಂ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈ 3 ಬೀಜಾಕ್ಷರಿ ಮಂತ್ರವನ್ನು ಪ್ರಾರ್ಥನೆ ಮಾಡಿ 48 ಬಾರಿ ಬೀಜಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ, ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. 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 ಮೊದಲನೇದಾಗಿ ಬಹಳ ವಿಶೇಷಕರವಾಗಿರತಕ್ಕಂಥದ್ದು, ಮೊದಲು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳು ಅಂತ ಸೂಚಿಸತಕ್ಕಂಥದ್ದು. ನಿನ್ನೆ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಮೊದಲನೇ ಕಾರ್ಯಕ್ರಮದಲ್ಲಿ. ಅದರಲ್ಲೂ ವಿಶೇಷವಾಗಿ ಇವತ್ತು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು ಅಂತ ಸೂಚಿಸ್ತಕ್ಕಂಥದ್ದು. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರ್ಯಾರು ಅಂತ ತಾವು ತಿಳ್ಕೊಬೇಕಾದ್ರೆ ಕಾಯ್ತಾ ಇರಿ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಶಿವಾಯ. ಮೊದಲನೇದಾಗಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷ, ಕರ್ಕಾಟಕ, ಕನ್ಯಾ, ತುಲಾ, ಧನುರ್, ಕುಂಭ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತಿಳಿಸ್ಕೊಳ್ಳಿ. ಮೇಷ, ಕರ್ಕಾಟಕ, ಕನ್ಯಾ, ತುಲಾ, ಮಕರ, ಮೀನ. ಮೊದಲು ಬಂದಿರತಕ್ಕಂಥ ಈ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ತಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು. ಶಂಕರಾಚಾರ್ಯರನ್ನ ಪ್ರಾರ್ಥನೆ ಮಾಡಿ, ಶಂಕರ, ಮಧ್ವ, ರಾಮಾನುಜರನ್ನ ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ ತ್ರಿಮತಸ್ಥರು ಗುರುಗಳು ಪ್ರತಿಯೊಬ್ರು ಕೂಡ ಒಂದೊಂದು ರೀತಿ ಹೋಗ್ತಾ ಇದ್ರೆ, ಒಬ್ಬೊಬ್ಬ ಗುರುಗಳು ಕೂಡ ಒಂದೊಂದು ವೈಶಿಷ್ಟ್ಯಗಳು, ಒಂದೊಂದು ವಿಶೇಷತೆಗಳನ್ನ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ತ್ರಿಮೂರ್ತಿ ಗುರುಗಳನ್ನು ಕೂಡ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ದಿನ ಇನ್ನಷ್ಟು ಹೆಚ್ಚು ಫಲಾಫಲಗಳನ್ನ ಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿನ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಮಾಡುವವರು, ದುಡ್ಡು ಕಾಸು ಲೇವಾದೇವಿ ಮಾಡ್ತಕ್ಕಂಥವ್ರು, ಫೈನಾನ್ಸು, ಯಾರು ಈ ಒಂದು ಫೈನಾನ್ಸ್ ಅಂತ ನಡೆಸ್ತಾ ಇರ್ತೀರಾ, ಚೀಟಿ ನಡೆಸ್ತಾ ಇರ್ತೀರಾ, ಇವತ್ತಿನ ದಿವಸ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು. ಚೀಟಿ ಹಾಕಿರ್ತಕ್ಕಂಥವ್ರು, ತೆಗಿತಕ್ಕಂಥವ್ರು ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು. ತೆಗಿಯೋರ್ಗಂತೂ ಇವತ್ತಿನ ದಿವಸ ಒಳ್ಳೆ ಸ್ಟಾರ್ ಇರ್ತಕ್ಕಂಥದ್ದು, ಒಳ್ಳೆ ರೇಸಿಂಗ್ ಇರ್ತಕ್ಕಂಥದ್ದು, ಅನ್ಕೊಂಡಿರ್ತಕ್ಕಂಥ ಕಾರ್ಯಸಿದ್ಧಿಗಳನ್ನೆಲ್ಲ ಕೂಡ, ಅನ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನೆಲ್ಲ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ದಿವಸ. ಇಷ್ಟು ದಿವಸ ತಾವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಇವತ್ತೊಂದು ಫುಲ್ ಸ್ಟಾಪ್ ಅಂತಾನೆ ಹೇಳ್ಬೋದು. ಇವತ್ತು ತಾವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ಗುರುಗಳ ಸಂಪೂರ್ಣ ಅನುಗ್ರಹ ನಿಮ್ಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ನಾನು ಹೇಳಿದಾಗೆ ಫೈನಾನ್ಸು, ಸಾಲ ತಗೊಂಡಿರ್ತಕ್ಕಂಥವ್ರು, ಕೊಟ್ಟಿರ್ತಕ್ಕಂಥವ್ರು, ನಿಮ್ಗೆಲ್ಲರಿಗಲ್ಲೂ ಕೂಡ ಇವತ್ತಿನ ದಿವಸ ವೈರತ್ವ ಇರೋದಿಲ್ಲ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶಾಂತಿ, ಸುಖ, ನೆಮ್ಮದಿಯಿಂದ ತಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತು ಯಾರು ಕೂಡ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ. ಆದಷ್ಟು ಸುಖ, ಶಾಂತಿ, ನೆಮ್ಮದಿಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ ಮತ್ತು ಅಸಮಂಜಸ ಇರುವಂತಹ ರಾಶಿಗಳು ಯಾವುದು, ಅದಕ್ಕೆ ಪರಿಹಾರ ಅನುಷ್ಠಾನದ ಮುಖಾಂತರ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾರೆ ಶ್ರೀನಿವಾಸ ಶರ್ಮಾ ಅವರು. ಮತ್ತೆ ಮುಂದುವರಿಸೋಣ, ತಿಳಿಸ್ಕೊಡಿ. ಹೌದು, ಹಿಂದಿನ ಭಾಗದಲ್ಲಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಆದ್ರೆ ಅದರ ಹಿಂದಿನ ಭಾಗದಲ್ಲಿ ಹೇಳದೆ, ಮುಂದಿನ ಭಾಗದಲ್ಲಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳು ಯಾರು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಇದರಲ್ಲಿ ತಮ್ಮೆಲ್ಲರ ಮನಸ್ಸಿನಲ್ಲೂ ಆಗ್ಲೇ ಒಂದೊಳ್ಳೆ ಒಂದು ಸಂಶಯ ಮೂಡಿರ್ತಕ್ಕಂಥದ್ದು. ಇಷ್ಟು ದಿವಸ ಗುರುಗಳು ಅದರಲ್ಲಿ ಹೇಳ್ತಾ ಇದ್ರು, ಇವತ್ತ್ಯಾಕೆ ಈ ಗ್ರಂಥ ತಗೊಂಡ್ಬಿಟ್ರು ಅಂತ. ಮೂಲ ಆಧಾರಿತ ಉಪಗ್ರಂಥ ಅದು. ಅಂದ್ರೆ ಮೂಲ ಗ್ರಂಥ ಇದು, ಇದನ್ನ ಅನುವಾದ ಮಾಡಿ ಬರೆದಿರತಕ್ಕಂಥ ಗ್ರಂಥ ಇದು. ಅನುವಾದ ಅಂದ್ರೆ ಹೇಗೆ? ಇದರಲ್ಲಿ ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜ್ ಕೂಡ, 3 ಭಾಷೆಗಳು ಕೂಡ ಮಿಕ್ಸ್ ಇರತಕ್ಕಂಥದ್ದು. ಇದನ್ನ ನಾವು ಸ್ವಲ್ಪ ಅಧ್ಯಯನ ಮಾಡಿರೋದಕ್ಕೋಸ್ಕರ ನಾವು ಓದ್ಬೋದು. ಆದ್ರೆ ಜನ ನಿಮಗೆ ಸ್ಪಷ್ಟ ಮಾಹಿತಿ ಕೊಡಬೇಕು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಾನು, ನನ್ನ ತಂದೆಯವರು, ನನ್ನ ತಂದೆಯವರ ತಂದೆಯವರು, ನನ್ನ ತಾತ ಮುತ್ತಾತನ ಕಾಲದಿಂದನೂ ಕೂಡ ಅದನ್ನ ಬಹಳ ಭಕ್ತಿ ಶ್ರದ್ಧೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿ ಆ ಒಂದು ಗ್ರಂಥವನ್ನ ರಚಿಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಕೆಲವೊಂದು ಸತಿ ತಮಗೆ ಬಂದಿರತಕ್ಕಂಥ ಬೀಜಾಕ್ಷರಿ ಮಂತ್ರ ಏನಾದ್ರೂ ವ್ಯತ್ಯಾಸ ಆದ್ರೂ ಕೂಡ ಮೂಲ ಗ್ರಂಥದಲ್ಲಿ ಅದರ ಸಂಪೂರ್ಣ ಆಧಾರ ಸಿಗ್ತಕ್ಕಂಥದ್ದು. ರಾಶಿಗಳ ಫಲಾಫಲಗಳು ಉಪಗ್ರಂಥಕ್ಕಿನ್ನ ಒಂದು ಕೈ ಹೆಚ್ಚಾಗಿ ಮೂಲ ಗ್ರಂಥದಲ್ಲಿ ಇನ್ನ ಬಹಳ ಈಸಿಯಾಗಿ ವಿಶ್ಲೇಷಣೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಮೂಲ ಗ್ರಂಥ ದರ್ಶನವನ್ನ ತಮ್ಗೆಲ್ಲರಿಗೂ ಮಾಡಿಸ್ದೆ. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದೆ. ಅದಕ್ಕಿಂತ ಮುಂಚೆ
ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅಂತ ನಾನು ಬಹಳ ಗಮನವಿಟ್ಟು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮೇಷ, ಕರ್ಕಾಟಕ, ಕನ್ಯಾ, ತುಲಾ, ಧನುರ್, ಕುಂಭ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮೇಷ, ಕರ್ಕಾಟಕ, ಕನ್ಯಾ, ತುಲಾ, ಧನುರ್, ಕುಂಭ. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅಂತ ಈಗ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು? ವೃಷಭ ಮತ್ತೆ ವೃಶ್ಚಿಕ. 2 ರಾಶಿಗಳು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು, ವೃಷಭ ಮತ್ತೆ ವೃಶ್ಚಿಕ. ಈ 2 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಮಾಡೋ ಕೆಲಸ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಆದ್ರೆ ಮಾಡತಕ್ಕಂಥ ಕೆಲಸದಲ್ಲಿ ವೈರತ್ವ ಇರತಕ್ಕಂಥದ್ದು, ಗುಪ್ತ ಶತ್ರುಗಳ ಅಟ್ಟಹಾಸ ಮೆರಿತಕ್ಕಂಥದ್ದು, ಇದನ್ನೆಲ್ಲ ಕೂಡ ತಾವು ಕೂಡ ದೂರ ಮಾಡ್ಕೋಬೇಕು. ಅಂದ್ರೆ ಭಗವಂತರನ್ನ ಪ್ರಾರ್ಥನೆ ಮಾಡಬೇಕು, ಅದರಲ್ಲೂ ಬಹಳ ಭಕ್ತಿ ಶ್ರದ್ಧೆಯಿಂದನೇ ಪ್ರಾರ್ಥನೆ ಮಾಡಬೇಕು. ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಕೂಡ ಕಾರ್ಯಸಿದ್ಧಿ ಆಗತ್ತೆ, ಬೇಗ ಕಾರ್ಯಸಿದ್ಧಿ ಆಗತ್ತೆ. ಆದ್ರೆ ಕಾರ್ಯಸಿದ್ಧಿ ನಿಮ್ಮ ಕಣ್ಣು ಮುಂದೆ ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟೇ. ಅದರ ಮುಂದೆ ಗುಪ್ತ ಶತ್ರುಗಳ ಅಟ್ಟಹಾಸ, ವೈರತ್ವ ಇದೆಲ್ಲ ಇರೋದ್ರ ಕಾರಣದಿಂದ ಕಾರ್ಯಸಿದ್ಧಿ ಆಗಿರ್ತಕ್ಕಂಥ ಕೆಲಸದಲ್ಲೂ ಕೂಡ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂಥವ್ರು ಇರ್ತಾರೆ. ಅದಕ್ಕೋಸ್ಕರ ಇವರನ್ನೆಲ್ಲ ತಾವು ದೂರ ಮಾಡ್ಕೋಬೇಕಂದ್ರೆ ತಂದೆ ತಾಯಿ ಆಶೀರ್ವಾದ ಬೇಕು, ಕಾಲಭೈರವನ ಆಶೀರ್ವಾದ ಬೇಕು. ಅದರಲ್ಲೂ ಬಹಳ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ದೇವರ ಆಶೀರ್ವಾದ ಬೇಕು. ಲಕ್ಷ್ಮೀ ನರಸಿಂಹನನ್ನ ಪ್ರಾರ್ಥನೆ ಮಾಡಿ, ಓಂ ಲಕ್ಷ್ಮೀ ನರಸಿಂಹ ದೇವತಾಯ ನಮಃ, ಓಂ ಲಕ್ಷ್ಮೀ ನರಸಿಂಹ ದೇವತಾಯ ನಮಃ, ಓಂ ಲಕ್ಷ್ಮೀ ನರಸಿಂಹ ದೇವತಾಯ ನಮಃ. ಪ್ರತಿಯೊಬ್ರು ಕೂಡ ಈಗಿನ ಕಾಲದಲ್ಲಿ ನರಸಿಂಹಸ್ವಾಮಿನ ಮಾತ್ರ ಪ್ರಾರ್ಥನೆ ಮಾಡ್ತೀರಾ, ಲಕ್ಷ್ಮೀ ನರಸಿಂಹಸ್ವಾಮಿನ ಇಬ್ಬರನ್ನು ಜೊತೆಗೆ ಸೇರಿಸ್ಕೊಂಡು ಯಾರು ಕೂಡ ಪ್ರಾರ್ಥನೆ ಮಾಡೋದಿಲ್ಲ. ಅದರಲ್ಲೂ ನಾನು ಹೇಳೋದೇನಪ್ಪಾ ಅಂದ್ರೆ, ಅದರಲ್ಲೂ 3 ಗ್ರಂಥ ಆಧಾರಿತ ಪ್ರಕಾರ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ನರಸಿಂಹ ದೇವತಾಯ ನಮಃ ಈ ಮೂಲ ಬೀಜಾಕ್ಷರಿ ಮಂತ್ರವನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಗುಪ್ತ ಶತ್ರುಗಳು, ವೈರತ್ವ ಪ್ರತಿಯೊಂದನ್ನು ಕೂಡ ತಾವು ದೂರ ಮಾಡ್ಕೊಳ್ತೀರಾ. ಇನ್ನ ಅಸಮಂಜಸ ಇಲ್ಲದೆ ಇರತಕ್ಕಂಥ ರಾಶಿಗಳವ್ರು ಯಾರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಸಮಂಜಸ ಇಲ್ಲದೆ ಇರತಕ್ಕಂಥ ರಾಶಿಗಳವರು ಮಿಥುನ, ಸಿಂಹ, ಮಕರ, ಮೀನ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕೇಳಿಸ್ಕೊಳ್ಳಿ. ಮಿಥುನ, ಸಿಂಹ, ಮಕರ, ಮೀನ ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಮಾಡ್ತಕ್ಕಂಥ ಕೆಲಸ ಅಷ್ಟು ಬೇಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ಕೂಡ ಬಹಳ ಒಂದು ಮಿಶ್ರ ಮನಸ್ಥಿತಿಯಲ್ಲಿರ್ತಕ್ಕಂಥದ್ದು. ನಾನು ಗೆಲ್ತೀನೋ ಇಲ್ವೋ ಅನ್ನೋ ಒಂದು ಮನಸ್ಥಿತಿ ತಮಗಿರ್ತಕ್ಕಂಥದ್ದು. ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತು ತಾವು ಮಾಡೋ ಕೆಲಸ ಯಾವುದು ಕೂಡ ಕಾರ್ಯಸಿದ್ಧಿ ಆಗೋದಿಲ್ಲ. ಇದಕ್ಕೆ ಭಗವಂತನ ಸಂಪೂರ್ಣ ಅನುಗ್ರಹ ಬೇಕು. ಭಗವಂತನ ನೀವು ಹೆಚ್ಚು ಪ್ರಾರ್ಥನೆ ಮಾಡಿ. ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಸುಧಾರಿಸ್ಕೋಬೇಕಂದ್ರೆ ನೀವು ತಾಯಿ ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ದುರ್ಗಾದೇವಿಗೆ 11 ಕೆಂಪು ಹೂವನ್ನ ಕೊಟ್ಟು ಪ್ರಾರ್ಥನೆ ಮಾಡಿ. ಕೆಂಪು ಹೂವನ್ನ ಕೊಡೋದ್ರ ಜೊತೆಗೆ ತಾಯಿಗೆ ಹಳದಿ ಬಟ್ಟೆ, ತಾಯಿಗೆ ಕೆಂಪು ಬಟ್ಟೆ ಅಲ್ಲ ಹಳದಿ ಬಟ್ಟೆಯಲ್ಲಿ 1 ಚಿಟಿಕೆ ಗೋಧಿ ಮತ್ತು 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆ ಗೋಧಿ 1 ಚಿಟಿಕೆ ಉದ್ದಿನ ಬೇಳೆಯನ್ನ ಆ ಹಳದಿ ವಸ್ತ್ರದಲ್ಲಿ ಗಂಟನ್ನ ಕಟ್ಟಿ ತಾಯಿಗೆ ಸಮರ್ಪಣೆ ಮಾಡಬೇಕು. ಇಷ್ಟು ದಿವಸ ಹಸಿರು ಗಿಡಕ್ಕೆ ಇಡಬೇಕು ಅಂತ ಹೇಳ್ತಿದ್ದೆ, ತಾಯಿಗೆ ಸಮರ್ಪಣೆ ಮಾಡಬೇಕು. ದೇವಸ್ಥಾನಕ್ಕೆ ಹೋಗೋರು ತಾವು ಹೋಗಿ ದಯವಿಟ್ಟು ತಾಯಿಗೆ ಸಮರ್ಪಣೆ ಮಾಡಿ ದೇವಸ್ಥಾನದಲ್ಲಿ. ಒಂದು ವೇಳೆ ಇಲ್ಲ ಕೆಲಸದ ಒತ್ತಡ, ಆಫೀಸ್ಗೆ ಹೋಗ್ಬೇಕು, ಟೈಮ್ ಆಗೋಯ್ತು ಅನ್ನೋರು ಮನೆಯಲ್ಲಿ ದೇವರ ಮೂಲೆಯಲ್ಲಿ ಉತ್ತರಾಭಿಮುಖವಾಗಿ ನಿಂತು ಅದನ್ನ ಪೂರ್ವ ದಿಕ್ಕಿನಲ್ಲಿ ಉತ್ತರಾಭಿಮುಖವಾಗಿ ತಾವು ನಿಂತ್ಕೋಬೇಕು. ತಮ್ಮ ಎಡ ಪೂರ್ವದ ದಿಕ್ಕಿನಲ್ಲಿ ಆ ಒಂದು ಗಂಟನ್ನ ಇಡತಕ್ಕಂಥದ್ದು. ಇದನ್ನ ಇಡೋದ್ರಿಂದ ತಾಯಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. 9 ಕೆಂಪು ಹೂವನ್ನ ತಾಯಿಯ ಫೋಟೋ ಮುಂದೆ ಇಡಿ, ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದು. ಆದ್ರೆ ನಾನ್ ಹೇಳೋದೇನಪ್ಪಾ ಅಂದ್ರೆ, ಇವತ್ತು ಮಿಶ್ರ ಮನಸ್ಥಿತಿಯಿಂದ ತಾವು ಕೆಲಸ ಮಾಡ್ತಕ್ಕಂಥದ್ದು ಬೇಡ. ಆದಷ್ಟು ದೃಢ ಮನಸ್ಸಿನಿಂದ ತಾಯಿಯನ್ನ ಪ್ರಾರ್ಥನೆ ಮಾಡಿ. ದೃಢ ಮನಸ್ಸಿನಿಂದ ಇಲ್ಲ ನಾನು ಮಾಡ್ತಕ್ಕಂಥ ಕೆಲಸ ಎಲ್ಲ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗ್ಬೇಕು, ಇದರಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ಮನಸ್ಥಿತಿಯನ್ನ ತಾವು ಇಟ್ಕೊಂಡು ಕೆಲಸ ಮಾಡಿದ್ದೇ ಆದ್ರೆ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ತಾವು ಸುಧಾರಿಸ್ಕೊಬಹುದು. ಕಂಪ್ಲೀಟ್ ಆಗಿನೂ ಕೂಡ ತಾವು ಸುಧಾರಿಸ್ಕೊಳ್ಳಿಕ್ ಆಗೋದಿಲ್ಲ. ಒಂದು ರೀತಿ ಹೇಳ್ಬೇಕಂದ್ರೆ ಇವತ್ತು ನಿಮ್ಮ ಮನಸ್ಥಿತಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ನೀವೆಷ್ಟೇ ನಾನು ದೃಢವಾಗಿರ್ಬೇಕು, ನಾನು ಗೆಲ್ತೀನಿ, ನಾನು ಮಾಡ್ತೀನಿ ಅಂತ ನೀವೆಷ್ಟೇ ಪಣ ತೊಟ್ಟಿ ಹೋದ್ರೂ ಕೂಡ ಕೆಲಸಕ್ಕೆ ಹೋದ ಜಾಗ ಆ ಒಂದು ಕ್ಷಣ ನೀವು ಕುಗ್ಗೋಗ್ತೀರಾ. ನಿಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ಕೈಕಾಲು ನಡಕ್ತಕ್ಕಂಥದ್ದು, ಈ ಎಲ್ಲಾ ಒಂದು ವ್ಯತ್ಯಾಸಗಳನ್ನು ಕೂಡ ತಾವು ತಮ್ಮ ಕಣ್ಮುಂದೆ ಕಾಣ್ತೀರಾ, ಪ್ರತ್ಯಕ್ಷವಾಗಿ ಕಾಣ್ತೀರಾ, ತಾವೇ ಅನುಭವಿಸ್ತೀರಾ. ಈ ಒಂದು ಶಕ್ತಿಯನ್ನ ಕಳ್ಕೊಳ್ತಕ್ಕಂಥ ಆ ಒಂದು ಕ್ಷಣಗಳನ್ನ ತಾವು ದೂರ ಮಾಡ್ಕೋಬೇಕಂದ್ರೆ ದುರ್ಗಾದೇವಿಯ ಸಂಪೂರ್ಣ ಅನುಗ್ರಹ ಬೇಕು. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ನಾನು ಹೇಳಿರ್ತಕ್ಕಂಥ ಒಂದು ಸಣ್ಣ ತಂತ್ರಸಾರವನ್ನ ತಾವೆಲ್ಲರೂ ಕೂಡ ಮಾಡಬೇಕು. ಇದನ್ನ ಮಾಡೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ಸುಧಾರಿಸ್ಕೊಬಹುದು. ಇನ್ನ ಯುಗಾದಿ ಬಂತು,
ಪ್ರತಿಯೊಬ್ರು ಕೂಡ 12 ರಾಶಿಗಳಲ್ಲಿ ಇರತಕ್ಕಂಥವ್ರು ಪ್ರತಿಯೊಬ್ರು ಕೂಡ ಬಹಳ ಭಕ್ತಿ ಶ್ರದ್ಧೆಯಿಂದ ಹಬ್ಬವನ್ನು ಆಚರಿಸ್ತಕ್ಕಂಥದ್ದಿರುತ್ತೆ. ಅದರಲ್ಲೂ ವಿಶೇಷವಾಗಿ ಮಡಿ ಮೈಲಿಗೆ ಯಾರ್ಯಾರು ಈ ಒಂದು ಯುಗಾದಿ ಹಬ್ಬವನ್ನ ಮಾಡ್ತೀರಾ, ವರ್ಷದ ಮೊದಲನೇ ಹಬ್ಬ, ಬಹಳ ವಿಶೇಷವಾಗಿ ಪ್ರತಿಯೊಬ್ರು ಕೂಡ ಮನೆಯಲ್ಲೇ ಇರಬೇಕು, ತಂದೆ ತಾಯಿಯ ಸಾರಥ್ಯದಲ್ಲೇ ನಡಿಬೇಕು. ಯಾರು ಕೂಡ ಇವತ್ತು ತಂದೆ ತಾಯಿಯನ್ನ ಬಿಟ್ಟು ಹಬ್ಬವನ್ನ ಮಾಡ್ತಿರೋ ಈ ವರ್ಷದ ಫಲ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಕೂಡ ಪ್ರತಿಯೊಬ್ರು ಕೂಡ ಕಷ್ಟ ನಷ್ಟಗಳನ್ನೇ ಅನುಭವಿಸ್ತೀರಾ. ಯಾರು ತಂದೆ ತಾಯಿಯರ ಜೊತೆ ಹಬ್ಬ ಮಾಡ್ತಿರೋ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಕಷ್ಟ ನಷ್ಟ ಇದ್ರೂ ಕೂಡ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಸ್ವಲ್ಪ ಮಟ್ಟಿಗಾದ್ರೂ ಸುಧಾರಿಸ್ಕೊಬಹುದು. ತಂದೆ ತಾಯಿಯ ಮೊದಲ ಗುರುಗಳು, ಅವರನ್ನ ಪ್ರಾರ್ಥನೆ ಮಾಡಿ. ತಂದೆ ತಾಯಿಯ ಆಶೀರ್ವಾದ ಸಂಪೂರ್ಣವಾಗಿ ನಿಮಗಿದೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗ್ರಂಥಗಳ ಆಧಾರಿತವಾಗಿರ್ತಕ್ಕಂತಹದ್ದು, ಮೂಲ ಗ್ರಂಥಕ್ಕೂ ಮತ್ತು ಉಪಗ್ರಂಥಕ್ಕೂ ಇರತಕ್ಕಂಥದ್ರಲ್ಲಿ ಅಕಸ್ಮಾತ್ ಬೀಜಾಕ್ಷರಿ ಆ ಗಮನಕ್ಕೆ ಸಡನ್ ಆಗಿ ಸಿಗದಿದ್ರೆ ಅದರ ಮೂಲ ಈ ಮೂಲ ಗ್ರಂಥದಲ್ಲಿ ಸಿಕ್ಬಿಡುತ್ತೆ. ಹಾಗಾಗಿ ಇವತ್ತು ಸಡನ್ ಆಗಿ ಮೂಲ ಗ್ರಂಥ ತಗೊಂಡಾಗ ನಾನು ಯೋಚನೆ ಮಾಡಿದೆ, ಯಾಕೆ ಈ ಗ್ರಂಥ ಹೀಗಾಯ್ತಲ್ಲ ಅಂತ. ಒಳ್ಳೇದಾಯ್ತು, ಶುಭವಾಗ್ಲಿ.